ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ಬಿಗಿನರ್ಸ್ಗೆ ಅಂತ ಮೆಹಂದಿ ಕೋನ್ನ ಮನೆಯಲ್ಲೇ ಹೇಗೆ ಮಾಡ್ಕೋಬಹುದು, ಈ ರೀತಿ ಹಾಲ್ ಪ್ಯಾಕೆಟ್ನ ಉಪಯೋಗಿಸ್ಕೊಂಡು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಎರಡು ರೀತಿಯಲ್ಲಿ ಕೋನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಮೆಹಂದಿ ಬೇಸಿಕ್ ಕ್ಲಾಸ್ಗಿಂತ ನೀವು ಮೆಹಂದಿ ಈ ಕೋನ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೆಹಂದಿ ಕೋನ್ನ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತ ನೋಡಿಬಿಡೋಣವಾ. ನೋಡಿ, ಇವಾಗ ಹಾಲಿನ ಪ್ಯಾಕೆಟ್ ಏನಿರುತ್ತೆ ಅದನ್ನು ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಗುಂಡು ಪಿನ್ ಏನಿರುತ್ತೆ ಅದನ್ನ ತಗೊಂಡು ಹೀಗೆ ಹೊರಭಾಗದಿಂದ ಒಳಭಾಗಕ್ಕೆ ಹೀಗೆ ಇಟ್ಕೊಂಡಿದ್ದೀನಿ. ನಂತರ ಹೀಗೆ ನೋಡಿ, ಗುಂಡು ಪಿನ್ನ ಹೀಗೆ ಇಟ್ಕೊಂಡು ನೋಡಿ, ಹೀಗೆ ಗುಂಡು ಪಿನ್ ಒಳಗಡೆನೇ ಇರಬೇಕು. ಹೀಗೆ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡಬೇಕು. ಗುಂಡು ಪಿನ್ನ ತೀರಾ ಒಳಗಡೆ ಹಾಕ್ಕೋಬಾರ್ದು. ಹೀಗೆ ಇಟ್ಕೊಂಡೇ ಫೋಲ್ಡ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಗುಂಡು ಪಿನ್ ಹೀಗೆ ಇಟ್ಕೊಂಡ್ಬಿಟ್ರೆ ಬಿದ್ದು ಹೋಗುತ್ತಲ್ಲ, ಹಾಗಾಗಿ ಅಂದರೆ ಕೆಳಗಡೆ ಹೀಗೆ ಇಟ್ಕೊಂಡು ಹೀಗೆ ಮೇಲ್ಗಡೆ ಪಾರ್ಟ್ ಮಾತ್ರ ಹೀಗೆ ಫೋಲ್ಡಿಂಗ್ ಮಾಡ್ಕೋಬೇಕು. ಇವಾಗ ನೋಡಿ, ಒಂದು ಗಮ್ ಟೇಪ್ನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಹೀಗೆ ನಂತರ ಇನ್ನೊಂದು ಉದ್ದ ಗಮ್ ಟೇಪ್ ತಗೊಂಡು ಹೀಗೆ ಒಳಗಡೆಯಿಂದನೂ ಅಷ್ಟೇ, ಒಳಗಡೆ ಓಪನ್ ಆಗಬಾರ್ದು ಅಂತ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಈ ಗುಂಡು ಪಿನ್ನು ಹೀಗೆ ಇರುತ್ತೆ. ನಾವು ಮೆಹಂದಿನ ಹಾಕಬೇಕಿದ್ರೆ ಹೀಗೆ ರಿಮೂವ್ ಮಾಡಿಕೊಂಡು ಹಾಕ್ಕೋಬೋದು. ಇವಾಗ ಒಂದು ರೀತಿ ಕೋನ್ ಆಯ್ತಲ್ಲ, ಇವಾಗ ಡೈರೆಕ್ಟ್ ಗುಂಡು ಪಿನ್ನ ಹಿಡ್ದೇನೆ ನಾವು ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಡೈರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಹೀಗೆ ಫೋಲ್ಡ್ ಮಾಡಿ ಇದಕ್ಕೆ ನಾನು ಗಮ್ ಟೇಪ್ನ ಹಚ್ತಾ ಇದ್ದೀನಿ. ನೆಕ್ಸ್ಟು ಒಳಗಡೆಯಿಂದನೂ ಸಹ ಸ್ಟಿಫಾಗಿ ಕೂರಲಿಕ್ಕೆ ಅಂತ ನಾನು ಒಂದು ರೌಂಡು ಗಮ್ ಟೇಪ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎರಡು ರೀತಿ ಕೋನ್ ಮಾಡೋದನ್ನು ತೋರಿಸಿದೆ ನಾನು. ಇದು ಗುಂಡು ಪಿನ್ ಹಾಕಿದ್ದಿದೆಯಲ್ಲ, ಎಷ್ಟು ನೀಟಾಗಿ ಫಿಕ್ಸ್ ಆಗಿದೆ ಅಂತ ನೋಡಿ. ಈ ಶೇಪ್ ಬಂದಿದ್ದಕ್ಕೂ ಇದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ. ಇವಾಗ ನೋಡಿ, ನಾನು ಕೋನ್ ಮಾಡೋದಾಯ್ತಲ್ಲ, ನೆಕ್ಸ್ಟು ಮೆಹಂದಿನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಮೆಹಂದಿ ಪೌಡರ್ನ ಹಾಕ್ತಾ ಇದ್ದೀನಿ. ಒಂದ್ಸಲ ಇದನ್ನು
ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಫಸ್ಟು ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲೂ ಗಂಟಿಲ್ಲದೆ ಇರೋ ರೀತಿ ನಾವು ಇದನ್ನ ಕಲಿಸ್ಬೇಕು. ಕೆಲವರು ಇದಕ್ಕೆ ನಿಂಬೆ ಹುಳಿನೂ ಹಾಕ್ತಾರೆ. ನಿಮಗೆ ಅಂದರೆ ಮೆಹಂದಿ ಕೋನ್ ಮಾಡೋದಾದರೆ ಜಸ್ಟ್ ನೀರು ಹಾಕಿದರೆ ಸಾಕಾಗತ್ತೆ, ಆದ್ರೂ ಕಲರ್ ಬರುತ್ತೆ. ಆದರೆ ಕೆಲವ್ರು ಯೂಸ್ ಮಾಡ್ತಾರೆ ನಿಂಬೆ ಹುಳಿ ಮತ್ತು ಟೀ ಕಣ್ಣೇನಿರುತ್ತೆ, ಟೀ ಪೌಡ್ರನ್ನು ನೀರಿನಲ್ಲಿ ಹಾಕಿ ಕುದಿಸ್ಬಿಟ್ಟು ಅದರ ಮೇಲ್ಗಡೆ ರಸ ಬರುತ್ತಲ್ಲ ಅದನ್ನು ಸಹ ಹಾಕ್ತಾರೆ. ಒಂದೇ ಸಲ ತುಂಬ ನೀರು ಹಾಕಿ ಕಲಿಸ್ಕೊಂಡ್ಬಿಟ್ರೆ ನಮಗೆ ಕರೆಕ್ಟಾಗಿ ಬರಲ್ಲ, ನೀರಾಗೋ ಚಾನ್ಸ್ ಇರುತ್ತಲ್ಲ. ಹಾಗಾಗಿ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಅಂದರೆ ತುಂಬ ಹೊತ್ತು ಕಲಿಸ್ಬಾರ್ದು ಫ್ರೆಂಡ್ಸ್, ಇದನ್ನ ತುಂಬ ಬೀಟ್ ಮಾಡೋದೆಲ್ಲ ಮಾಡಬಾರ್ದು. ನೋಡಿ ಇದು ಪರ್ಫೆಕ್ಟ್ ಆಗಿದೆ, ಎಲ್ಲೂ ಸಹ ಒಂಚೂರು ಗಂಟು ಏನೂ ಇಲ್ಲ. ನೋಡಿ ಇವಾಗ ನಾನು ಕೋನ್ ಒಳಗಡೆ ಹಾಕ್ತಾ ಇದ್ದೀನಿ. ಇಷ್ಟು ಹೀಗೆ ಮಾಡಿದರೆ ಕ್ಲೀನಾಗಿ ಒಳಗಡೆ ಹೋಗುತ್ತೆ. ನೋಡಿ ಇವಾಗ ಇಷ್ಟು ಆದಮೇಲೆ ಹೀಗೆ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಟೈಟಾಗಿ ಹಾಕಬೇಕು ಫ್ರೆಂಡ್ಸ್ ಈ ರಬ್ಬರ್ ಬ್ಯಾಂಡ್ನ. ನೋಡಿ ಇವಾಗ ಮೆಹಂದಿನ ಪೇಸ್ಟ್ನ ತುಂಬಿ ಆಯ್ತಲ್ವ. ನೆಕ್ಸ್ಟು ಹೀಗೆ ಫೋಲ್ಡಿಂಗ್ ಮಾಡಿಬಿಟ್ಟು ಹೀಗೆ ಮಡಚಿ ನಾವು ಗಮ್ ಟೇಪ್ನ ಹಾಕ್ಕೋಬೇಕು. ನೋಡಿ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ಗಮ್ ಟೇಪ್ನ. ನೋಡಿ ಇದನ್ನು ಹೀಗೆ ನೀಟಾಗಿ ಪ್ಯಾಕ್ ಮಾಡ್ಕೋಬೇಕಾಗತ್ತೆ. ಅಂದರೆ ಒಳಗಡೆ ಹಾಕಿರೋ ಮೆಹಂದಿ ಎಲ್ಲೂ ಹೊರಗಡೆ ಬರಬಾರ್ದು, ಆ ರೀತಿ. ನೋಡಿ ಫ್ರೆಂಡ್ಸ್, ನಾನಿವಾಗ 2 ರೀತಿ ಕೋನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಅಂಗಡಿಗಳಲ್ಲೆಲ್ಲ ಸಿಗತ್ತಲ್ಲ ಆ ರೀತಿ ಇರುತ್ತೆ. ಇದು ನೋಡಿ, ಇದು ಹೀಗೆ ನಾವು ಪ್ರೆಸ್ ಮಾಡಿದಾಗ ಇರೋದು ಒಂದು ಡಿಸ್ಅಡ್ವಾಂಟೇಜಸ್ ಅಂದರೆ ಈ ರೀತಿ ಪ್ರೆಸ್ ಮಾಡ್ತಾ ಹಾಕ್ತಾ ಇರಬೇಕಿದ್ರೆ ಇಲ್ಲೆಲ್ಲ ಬಂದುಬಿಡತ್ತೆ. ಆದರೆ ಅಂಗಡಿಗಳಲ್ಲಿ ಪರ್ಫೆಕ್ಟಾಗಿ ಫಿಕ್ಸ್ ಮಾಡಿರ್ತಾರೆ. ಅಂದರೆ ಇದಾದರೆ ನೋಡಿ ಎಲ್ಲೂ ಹೊರಗಡೆ ಬರಲ್ಲ, ಕರೆಕ್ಟಾಗಿ ಇರುತ್ತೆ. ನಾವು ಈ ರೀತಿ ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿಕೊಂಡು ಕೋನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಕೋದಕ್ಕೂ ಸಹ ಚೆನ್ನಾಗಿ ಬರುತ್ತೆ. ನೋಡಿ ಹೀಗೆ ಗುಂಪಿನ ತೊಗೊಂಡ್ಬಿಟ್ಟು ನಾನು ಹಾಗೆ ಕೈಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ಇದರಲ್ಲಿ ಹಾಕಿ ತೋರಿಸ್ತೀನಿ ನೋಡಿ.
ಹೀಗೆ ನೋಡಿ, ಇದರಲ್ಲಿ ಹಾಕಿರೋದಕ್ಕಿಂತ ಇದು ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ನಾವು ಈ ರೀತಿ ಕೋನ್ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಿಮಗೆ ಹೇಗೆ ಸೂಟಬಲ್ ಆಗುತ್ತೋ ಆ ರೀತಿ ನೀವು ಕೋನ್ನ ರೆಡಿ ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಕೋನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೋದು ಮತ್ತು ಮೆಹಂದಿನೂ ಸಹ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ದೀನಲ್ವ. ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಮೆಹಂದಿ ಕೋನ್ನ ಮತ್ತು ಮೆಹಂದಿನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.